ಹಾಯ್ ವಿವರ್ಸ್. ಸೊ ಇವತ್ತೇನು ನೋಡ್ತಾ ಇದ್ದೀವಿ ವಿಡಿಯೋನಲ್ಲಿ ಅಂದರೆ ಯಶವಂತಪುರ ಟು ವಾಸ್ಕೋಡ ಗಾಮ ಎಕ್ಸ್ಪ್ರೆಸ್ ಮತ್ತು ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್. ಸೊ ಫಸ್ಟ್ ನೋಡೋಣ ಯಶವಂತಪುರ ಟು ವಾಸ್ಕೋಡ ಗಾಮ ಎಕ್ಸ್ಪ್ರೆಸ್ದು ಫಸ್ಟ್ ನೋಡೋಣ. ಸೊ ನಿಮಗೆ ಗೊತ್ತು ಯಶವಂತಪುರ್ಗೆ ಹೆಂಗೆ ಹೋಗೋದು ಅಂತ ಮೆಟ್ರೋ ಇದೆ. ಸೊ ನಿಮಗೆ ಎಲ್ಲ ಕಡೆ ಮೆಜೆಸ್ಟಿಕ್ ಬಂದು ಈ ಕಡೆ ಕೆ ಆರ್ ಪುರದಿಂದ ಬಂದರೆ ಮೆಜೆಸ್ಟಿಕ್ ಬಂದು ಬರ್ಬೋದು. ಇಲ್ಲ ಆ ಕಡೆ ಪೀಣ್ಯದಿಂದ ಬಂದರೆ ಸೊ ಡೈರೆಕ್ಟ್ ಯಶವಂತಪುರ್ನಲ್ಲಿ ಇಳ್ಕೊಂಡು ಅಲ್ಲೇ ಮೇಯ್ನ್ ಪಕ್ಕದಲ್ಲೇ ಇದೆ ನೋಡಿ, ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ, ಪಕ್ಕದಲ್ಲೇ ಇದೆ ರೈಲ್ವೆ ಸ್ಟೇಷನ್ನು. ಸೊ ಅಲ್ಲಿ ಇಳ್ಕೊಂಡು ನೀವು ಹೋಗ್ಬೋದು. ಅಂದರೆ ನಾರ್ತ್ ಕಡೆ ಹೋಗೋ ನಾನು ಹೇಳಿದ್ದೀನಿ ಆಲ್ರೆಡಿ. ನೀವು ಯಶವಂತಪುರ ರೈಲ್ವೆ ಸ್ಟೇಷನ್ ಬಗ್ಗೆ ಹೇಳುವಾಗ, ಪ್ಲ್ಯಾಟ್ಫಾರ್ಮ್ಸ್ ಬಗ್ಗೆ ಹೇಳುವಾಗ ಆ ವಿಡಿಯೋನಲ್ಲಿ ಹಾಕಿದ್ದೀನಿ. ಸೊ ನಿಮಗೆ ನಾರ್ತ್ ಕರ್ನಾಟಕ, ನಾರ್ತ್ ಇಂಡಿಯಾ ಎಲ್ಲ ಹೋಗಬೇಕಾದ್ರೆ ಯಶವಂತಪುರದಿಂದ ಮ್ಯಾಕ್ಸಿಮಮ್ ಟ್ರೈನ್ಗಳು ನಿಮಗೆ ಹೋಗುತ್ತೆ. ಸೊ ಹಂಗೆ ಇದು ಯಶವಂತಪುರ ವಾಸ್ಕೋಡ ಗಾಮ ಎಕ್ಸ್ಪ್ರೆಸ್ ಬಗ್ಗೆ ಸೊ ಇವತ್ತು ನೋಡ್ತೀವಿ. ಸೊ ಮತ್ತು ಈ ಟ್ರೈನ್ ಬಂದುಬಿಟ್ಟು ನಿಮಗೆ 17309 17310 ಯಶವಂತಪುರ ವಾಸ್ಕೋಡ ಗಾಮ ಎಕ್ಸ್ಪ್ರೆಸ್ ಅಂತ ಹೇಳ್ತೀವಿ ಇದನ್ನು. ಇದು ಫಸ್ಟ್ ಜುಲೈ 2001 ಬಿಟ್ಟಿದ್ದಾರೆ. ಅಂದರೆ ಆಲ್ಮೋಸ್ಟ್ 23 ಇಯರ್ಸಿಂದ. ಸೊ ಇದು ತೋರಿಸ್ತಾ ಇದ್ದೀನಿ ನೋಡಿ, ಈ ಟ್ರೈನ್ ಆಲ್ಮೋಸ್ಟ್ 23 ಇಯರ್ಸಿಂದ ಯಶವಂತಪುರ್ಗೂ ಗೋವಾಗೂ ರನ್ ಆಗ್ತಾಯಿದೆ ವಿತೌಟ್ ಎನಿ ಪ್ರಾಬ್ಲಮ್. ಆಪ್ರೇಟೆಡ್ ಬೈ ಸೌತ್ ವೆಸ್ಟರ್ನ್ ರೈಲ್ವೆ, ದಟ್ ಈಸ್ ಸದರ್ನ್ ರೈಲ್ವೆ ಅಂತ ಹೇಳ್ತೀವಿ. ಸೊ ರೂಟ್ ನಿಮಗೆ ಯಶವಂತಪುರ ಜಂಕ್ಷನ್ YPR, ವಾಸ್ಕೋಡ ಗಾಮ BSG ಅಂತ ಹೇಳ್ತೀವಿ. ಸ್ಟಾಪ್ಸ್ ಬಂದು ನಿಮಗೆ 18 ಸ್ಟಾಪ್ಸ್ ಇದೆ ನೋಡಿ. ಇದೆಲ್ಲ ನಿಮಗೆ ಟೋಟಲ್ ನಿಮಗೆ ರಿಸರ್ವೇಷನ್ ಪಾರ್ಟ್ ಎಲ್ಲ. ನಿಮ್ಗೆ ಜನರಲ್ಲು ಇದೆ, ಸ್ಲೀಪಿಂಗ್ ಇವೆಲ್ಲ ಬಂದುಬಿಟ್ಟು ನಿಮ್ಗೆ ಸ್ಲೀಪರ್ ಕೋಚು. ಸೊ ನಿಮ್ಗೆ ಸ್ಟಾಪ್ಸ್ 18 ಇದೆ. ಡಿಸ್ಟೆನ್ಸ್ ಟ್ರಾವಲ್ಡ್ 664 664 ಕಿಲೋಮೀಟ್ರು ನಿಮಗೆ ಟ್ರಾವಲ್ ಆಗುತ್ತೆ. ಸೊ ಜರ್ನಿ ಟೈಮಿಂಗ್ ಬಂದುಬಿಟ್ಟು 13 hours 40 minutes ಇರುತ್ತೆ. ಸೊ ಇದು ಬಂದುಬಿಟ್ಟು ನಿಮ್ಗೆ ಡೈಲಿ ಇರುತ್ತೆ, ಡೈಲಿ ಸೇಮ್ ಟೈಮ್ಗೆ ಬರುತ್ತೆ ಹೋಗುತ್ತೆ. ಇದರಲ್ಲಿ ಏನೇನಿದೆ, AC 2 ಟೈರ್, AC 3 ಟೈರ್, ಸ್ಲೀಪರ್ ಕ್ಲಾಸ್, ಜನರಲ್, ಅನ್ರಿಸರ್ವ್ಡ್. ಸೊ ಇವೆಲ್ಲ ಇದೆ ನಿಮಗೆ. ಅಂದರೆ ರಿಸರ್ವ್ ಮಾಡಿ ಹೋಗ್ಬೋದು, ರಿಸರ್ವ್ ಮಾಡಿಲ್ಲ ಅಂದರೆ ಜನರಲ್ ಇದಕ್ಕೆ ಹೋಗ್ಬೋದು ನೀವು. ಅಂದರೆ ಸ್ಲೀಪಿಂಗು AC ಎಲ್ಲ ಅಲ್ಲಿ ಇರಲ್ಲ ನಿಮಗೆ. ಸೊ ಅದನ್ನು ನೀವು ನೋಡಿಕೊಂಡು, ನೀವು ಅಂದರೆ ಬುಕ್ ಮಾಡೋಕ್ಕೆ ಟೈಮ್ ಇಲ್ಲ ಹಂಗೆ ಹೋಗಬೇಕು ಅಂದ್ರೇನು ಹೋಗ್ಬೋದು. ತುಂಬ ಆ್ಯಕ್ಚುಲಿ ಬೋಗಿಗಳು ಬಿಟ್ಟಿದ್ದಾರೆ, ಅನ್ರಿಸರ್ವ್ಡು ತುಂಬ ಬೋಗಿಗಳು ಬಿಟ್ಟಿದ್ದಾರೆ. ಸೊ ನೀವು ಅದಕ್ಕೂ ಹೋಗ್ಬೋದು. ತೋರಿಸ್ತಾ ಇದ್ದೀನಿ ಇದರಲ್ಲಿ ಅನ್ರಿಸರ್ವ್ಡು, ಸೆಕೆಂಡ್ AC 3 ಇವೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದುಬಿಟ್ಟು ನಿಮಗೆ, ಸೊ ಇದು ಬಂದುಬಿಟ್ಟು AC 2 ಟೈಪ್, AC 2 ಟೈಪ್. ಈ ಥರ ಬಟ್ಟೆ ನಿಮಗೆ ಸ್ಕ್ರೀನ್ ಕ್ಲೋಸ್ ಥರ ಇದ್ದರೆ AC 2 ಬರುತ್ತೆ. ಸೊ ಇದರಲ್ಲೇ ನಿಮಗೆ ಇನ್ನು ಮುಂದೆ ತೋರಿಸ್ತೀನಿ. ಬರೀ ಎರಡೇ ನಿಮಗೆ ಬರ್ತಿದೆ ನೋಡಿ, ಮೇಲೆ ಒಂದು ಬರ್ತ್, ಲೋಯರ್ ಬರ್ತ್, ಅಪ್ಪರ್ ಬರ್ತ್ ಅಷ್ಟೇ. ಅದು ನಿಮಗೆ AC ವಿತ್ ಲೋಯರ್ ಬರ್ತ್ ಅಪ್ಪರ್ ಬರ್ತ್ ಇದ್ದರೆ ಅದು AC 2 ಟಯರ್ ಅಂತ ಕರಿತೀವಿ. ನಿಮಗೆ AC 3 ಟಯರ್ ಅಂತ ಅದರಲ್ಲೂ ತೋರಿಸ್ತೀನಿ. ಆ AC 3 ಟಯರ್ ಅನ್ನೋದು ಹೆಂಗಂದರೆ ಇದೆಲ್ಲ AC 2 ಟಯರೇ, ಲೋಯರ್ ಬರ್ತ್ ಅಪ್ಪರ್ ಬರ್ತ್ ಇದೆ ಅಷ್ಟೇ. ಸೊ ಇವೆಲ್ಲ ಡಿಫ್ರೆಂಟು ನಿಮಗೆ ಬೋಗಿಗಳಿರುತ್ತೆ ನೋಡಿ. S8 ಏನೋ ಇದೆ ಬೋಗಿಗಳು ನಿಮಗೆ. ಸ್ಲೀಪಿಂಗ್ S8 ಇದೆ. ಸೊ ಇದು AC 3 ಟೈರ್. ಇವಾಗ ತೋರಿಸಿದ್ದು ನಾನು AC 3. 3 ಬರ್ತ್ ಇರುತ್ತೆ, ಲೋಯರು ಅಪ್ಪರು ಮಿಡಿಲು. ಸೊ 3 ಬರ್ತಿದ್ರೆ ಅದು AC 3 ಟೈರ್ ಅಂತ ಕರಿತೀವಿ. ಸೊ ನೀವು ಹಂಗೆ ಹೋಗಿ ನೋಡಿದ್ರೆ ನೋಡಿ, ಇದು ಬಂದುಬಿಟ್ಟು ಅನ್ರಿಸರ್ವ್ಡ್. ನಿಮ್ಗೆ ಈ ಥರ ಇರುತ್ತೆ ಅನ್ರಿಸರ್ವ್ಡು ಬೋಗಿಗಳೆಲ್ಲ ಈ ಥರ ಇರುತ್ತೆ ನಿಮಗೆ. ಸೊ ಯಾರು ಬೇಕಾದರೆ ಏನೋ ಟಿಕೆಟ್ ತೊಗೋಬೋದು, ಯಾರು ಬೇಕಾದ್ರೆ ಒಳಗಡೆ ಹೋಗಿ ಕುತ್ಕೋಬೋದು, ಏನೋ ತೊಂದರೆ ಇಲ್ಲ. ಒಂದು ಸೀಟ್ 4 ಜನ ಏನೋ ಇದೆ. ಅದು ಅವರು ಅಂದರೆ ನೀವು ನಿದ್ದೆ ಮಾಡಬೇಕಾದ್ರೆ ಹಂಗೆ ಕೂತ್ಕೊಂಡೇ ನಿದ್ದೆ ಮಾಡಬೇಕು. ಎಲ್ಲ ಸ್ಟಾಪ್ಗಳೆಲ್ಲ ಹತ್ತಾರೆ ಇಳಿತಾರೆ,
ಒಂಥರ ರಿಸರ್ವ್ಡ್ ಆಗಿರಲ್ಲ, ಜಾಗ ಬಿಟ್ಟು ಎಲ್ಲೂ ಹೋಗಬಾರ್ದು. ಆ ಕಡೆ ಹೆಂಗನ ಹೋಗ್ಬಿಟ್ರೆ ಬೇರೆಯವ್ರು ಬಂದು ಸೀಟ್ ಹಿಡ್ಕೊಂಡು ಬಿಡ್ತಾರೆ, ಹಿಡ್ಕೊಂಡ್ರೆ ಬಿಡಲ್ಲ, ಮತ್ತು ಅದು ಒಂಥರ ಫೈಟ್ ಥರ ಆಗುತ್ತೆ ಅಲ್ಲಿ. ಕೇಟ್ರಿಂಗ್ ಫೆಸಿಲಿಟೀಸ್ ನೋಡಿದ್ರೆ ಆನ್ ಬೋರ್ಡಿಂಗ್ ಕ್ಯಾಟ್ರಿಂಗ್ ಇದೆ, ಈ ಕ್ಯಾಟ್ರಿಂಗು ಇದೆ. ಈ ಕ್ಯಾಟ್ರಿಂಗ್ ಅಂದರೆ ನಿಮ್ಗೆ ಗೊತ್ತಲ್ಲ, ಹೌದು, ಆ ಥರ ಮೊಬೈಲ್ನಲ್ಲಿ ನೀವು ಯಾವ ಸ್ಟೇಷನ್ಗನ ನೀವು ಬೇಕಾದರೆ ಅಲ್ಲಿ ಈ ಕ್ಯಾಟ್ರಿಂಗ್ನಲ್ಲಿ ಅಪ್ಲೈ ಮಾಡಿಬಿಟ್ರೆ ನಿಮ್ಗೆ ಆ ಸ್ಟೇಷನಲ್ಲಿ ಬಂದು ನಿಮಗೆ ಫುಡ್ ಡೆಲಿವರಿ ಆಗುತ್ತೆ. ಆನ್ ಬೋರ್ಡಿಂಗ್ ಕ್ಯಾಟ್ರಿಂಗಲ್ಲೇ ಇದರಲ್ಲಿ ಟ್ರೈನಲ್ಲೇ ಪ್ಯಾಂಟ್ರಿ ಇರುತ್ತೆ. ಸೊ ಈ ಪ್ಯಾಂಟ್ರಿಯಿಂದ ನಿಮಗೆ ಆನ್ ಬೋರ್ಡು ಕ್ಯಾಟ್ರಿಂಗ್ ಫೆಸಿಲಿಟಿ ಸಿಗುತ್ತೆ. ನೋಡಿ, ಸೆಕೆಂಡ್ ಕ್ಲಾಸೆಲ್ಲ ನಿಮಗೆ ಅನ್ರಿಸರ್ವ್ಡ್. ಇದು ಆಪ್ರೇಟಿಂಗ್ ಸ್ಪೀಡ್ ನೋಡಿದ್ರೆ 49 km/h ಅಂದರೆ ಅವರೇಜು ಸ್ಪೀಡ್ ನಿಮಗೆ. ಸೊ ಇದು ಬಿಟ್ಬಿಟ್ಟು ಟ್ರೈನ್ ನಂಬರ್ 17309 YPR ಯಶವಂತಪುರ್ ಬ್ಯಾಂಗ್ಳೂರು. ಡಿಪಾರ್ಚರ್ ಟೈಮಿಂಗ್ 3 PM. ಡಿಪಾರ್ಚರ್ ಡೇ ಡೈಲಿ. ಅರೈವಲ್ ಸ್ಟೇಷನ್ ವಾಸ್ಕೋ ಗೋವಾ ಅಂತ ಹೇಳ್ತೀವಿ. ಅರೈವಲ್ ಟೈಮಿಂಗ್ 5:15 AM ಡೈಲಿ. ಸೊ ಮತ್ತೆ ನೀವು ಅಲ್ಲಿಂದ ಬರಬೇಕಾದ್ರೆ 17310 VSG ವಾಸ್ಕೋ ಗೋವಾ 10:55 PM ಇದೆ, ಡೈಲಿ ಇದೆ. ಯಶವಂತಪುರ್ ಬ್ಯಾಂಗ್ಳೂರು 12:35ಗೆ ನೀವು ಬಂದು ರೀಚ್ ಆಗುತ್ತೆ. 12:35 PM ಡೈಲಿ ಇದೆ. ಸೊ ಮತ್ತೆ ಏನಾರ ಬೇಕಾದರೆ ಕಮೆಂಟ್ನಲ್ಲ. ಓಕೆ, ಥ್ಯಾಂಕ್ ಯು, ಬಾಯ್. ಸೊ ಈಗ ಬಂದುಬಿಟ್ಟು ನೆಕ್ಸ್ಟು ಇದು. ಸೊ ನೆಕ್ಸ್ಟು ನಿಮಗೆ ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್ ಅಂತ ಬರುತ್ತೆ ಇವಾಗ. ನೋಡಿ, ಅಲ್ಲಿ ಬರ್ತಾ ಇದೆ ನೋಡಿ, ಇದು ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್. ಇದು ಬಂದುಬಿಟ್ಟು ನಿಮ್ಗೆ ಸೂಪರ್ ಫಾಸ್ಟು ಎಕ್ಸ್ಪ್ರೆಸ್ಸು ಆಪ್ರೇಟೆಡ್ ಬೈ ಇಂಡಿಯನ್ ರೈಲ್ವೆ. ಯಶವಂತಪುರಿಂದ ನ್ಯೂ ಡೆಲ್ಲಿವರೆಗೂ ಇದು ಹೋಗುತ್ತೆ. ಆವಾಗ ರೈಲ್ವೆ ಮಿನಿಸ್ಟ್ರು ನಿತೀಶ್ ಕುಮಾರ್ ಇರುವಾಗ 2004-05 ಬಜೆಟ್ನಲ್ಲಿ ಈ ಸಂಪರ್ಕ್ ಕ್ರಾಂತಿ ಅನ್ನೋ ಎಕ್ಸ್ಪ್ರೆಸ್ನ ಅವ್ರು ಬಿಟ್ಟಿದ್ದು. ಅಂದರೆ ಒಂದೊಂದು ಸ್ಟೇಟಿಂದ ನ್ಯೂ ಡೆಲ್ಲಿಗೆ, ಕ್ಯಾಪಿಟಲ್ ಸಿಟಿಗೆ ಕನೆಕ್ಟ್ ಆಗೋ ಥರ, ಬೇರೆ ಎಲ್ಲ ಸ್ಟೇಟಿಂದ ಕ್ಯಾಪಿಟಲ್ ಸಿಟಿಗೆ ಕನೆಕ್ಟ್ ಆಗೋ ಥರ ಇದು ಬಿಟ್ಟಿದ್ದು. ಯಶವಂತಪುರಿಂದ ಹಜರತ್ ನಿಜಾಮುದ್ದೀನ್ ಅಂತ ಹೇಳ್ತೀವಿ, ಅದು ಓಲ್ಡ್ ಡೆಲ್ಲಿನಲ್ಲಿದೆ, ನ್ಯೂ ಡೆಲ್ಲಿ ಅಲ್ಲ. ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ನೇ ಬೇರೆ ಇದೆ. ಸೊ ಹಂಗಾಗಿ ನಿಮ್ಗೆ ನೋಡಿದ್ರೆ ಒಂದೊಂದು ನೀವು ಸ್ಟೇಟ್ಗೂ ಆಂಧ್ರ ಪ್ರದೇಶ್ ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್ ಅಂತಿದೆ, ಬಿಹಾರ್ ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್, ಛತ್ತೀಸ್ಗಢ ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್, ಗೋವಾ ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್, ಗುಜರಾತ್ ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್, ಜಾರ್ಖಂಡ್ ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್. ಸೊ ಈ ಥರ ನಿಮಗೆ ಒಂದೊಂದು, ಅದೇ ಥರ ಕರ್ನಾಟಕ ಕ್ರಾಂತಿ ಎಕ್ಸ್ಪ್ರೆಸ್ ವಯಾ ಬೆಳ್ಳಾರಿ, ಕರ್ನಾಟಕ ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್ ವಯಾ ಹುಬ್ಬಳ್ಳಿ, ಕರ್ನಾಟಕ ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್ ಟು ಚಂಡೀಗಢ. ಸೊ ಕೇರಳ ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್ ಇದೆ, ಮಧ್ಯ ಪ್ರದೇಶ್ ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್, ಮಹಾರಾಷ್ಟ್ರ ಸಂಪರ್ಕ್ ಕ್ರಾಂತಿ, ಸೊ ಒಡಿಶಾ, ಸೊ ಪೂರ್ವತ್ತೂರ್, ರಾಜಸ್ಥಾನ್, ತಮಿಳುನಾಡು, ಉತ್ತರ ಪ್ರದೇಶ್, ಉತ್ತರ ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್, ಉತ್ತರಾಖಂಡ್ ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್, ವೆಸ್ಟ್ ಬೆಂಗಾಲ್ ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್ ಅಂತಿದೆ. ಸೊ ಇದರಲ್ಲೂ ನಿಮ್ಗೆ ನೋಡಿದ್ರೆ ಫಸ್ಟ್ AC, ಸೆಕೆಂಡ್ AC, ಥರ್ಡ್ AC, ಸ್ಲೀಪರ್, ಜನರಲ್. ಸೊ ಇಷ್ಟಿದೆ ಇದರಲ್ಲಿ. ನಾನು ಇದರಲ್ಲಿ ನಿಮಗೆ ಒಂದೊಂದೇ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ, ಇವೆಲ್ಲ ಸೆಕೆಂಡ್ ಕ್ಲಾಸ್, ಅಂದರೆ ಲೋಯರ್ ಬರ್ತ್, ಅಪ್ಪರ್ ಬರ್ತ್. ನಾನು ಹೇಳಿದ ಥರ ಇವೆಲ್ಲ ಸೆಕೆಂಡ್ ಕ್ಲಾಸ್ಗೆ ಬರುತ್ತೆ ನೋಡಿ. ಇವೆಲ್ಲ ಸೆಕೆಂಡ್ ಕ್ಲಾಸು, ಅಪ್ಪರ್ ಬರ್ತ್, ಲೋಯರ್ ಬರ್ತ್,
ಸ್ಕ್ರೀನ್ ಹಾಕಿಕೊಟ್ಟಿರ್ತಾರೆ. ಸೊ ನಿಮಗೆ ಎಲ್ಲ ಡೇಸು ಇದು ಹೋಗುತ್ತೆ. 1 o'clockಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಇರುತ್ತೆ. 8:10 ಅಂದರೆ ನಿಮಗೆ 43 hours 10 minutes ತಗೊಳುತ್ತೆ ಇದು ಡೆಲ್ಲಿ ನಿಜಾಮುದ್ದೀನ್ ರೀಚ್ ಆಗೋಕ್ಕೆ. ನೋಡಿ ಇವೆಲ್ಲ ಬಟ್ಟೆಗಳು. ಸೊ ಇದು ಬಂದ್ಬಿಟ್ಟು ನಿಮಗೆ ಇಲ್ಲಿ ಒಳಗಡೆ ಇದು ಫಸ್ಟ್ AC ಫುಲ್ ಡೋರ್ ಇರುತ್ತೆ. ಅಪ್ಪರ್ ಬರ್ತು ಲೋಯರ್ ಬರ್ತು ಫುಲ್ ಡೋರ್ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಸೆಕೆಂಡ್ ಬರ್ತಕ್ಕೆ ನೋಡಿ ಇಲ್ಲಿ ಡೋರ್ ಕ್ಲೋಸ್ ಆಗುತ್ತೆ. ಸೆಕೆಂಡ್ ACಗೆ ನಾನು ಹೇಳಿದೆ ನಿಮ್ಗೆ ಸ್ಕ್ರೀನ್ ಇರುತ್ತೆ, ಇದಕ್ಕೆ ಡೋರ್ ಇರುತ್ತೆ. ಇದಕ್ಕೂ ಲೋಯರ್ ಅಪ್ಪರ್ ಬರ್ತ್ ಇರುತ್ತೆ. ನೋಡಿ ಇವೆಲ್ಲ ಡೋರ್ ಇರುತ್ತೆ, ಬರೀ ಒಂದೇ ಕಡೆ ಇರುತ್ತೆ. ಲೆಫ್ಟ್ನಲ್ಲಿ ಇರುತ್ತೆ, ರೈಟ್ನಲ್ಲಿ ಇರಲ್ಲ ಸೀಟ್ಗಳು. ಸೆಕೆಂಡ್ ACಗೆ ನಾನು ಹೇಳಿದ ಥರ ಸ್ಕ್ರೀನ್ ಇರುತ್ತೆ, ಲೋಯರ್ ಅಪ್ಪರ್ ಬರ್ತ್ ಇರುತ್ತೆ, ಸ್ಕ್ರೀನ್ ಇರುತ್ತೆ. ಥರ್ಡ್ AC 3 ಬರ್ಸ್, ಲೋಯರ್ ಮಿಡಿಲ್ ಅಪ್ಪರ್. ಸ್ಲಿಪ್ಪರ್ಗೂ ಹಾಗೆ ಲೋಯರ್ ಅಪ್ಪರ್ ಮಿಡಿಲ್. ಓಕೆ.